ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ನಾನು ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ ನನ್ನ ಸ್ಕಿನ್ ಈ ಥರ ಇದ್ದಿದ್ದು ಇಷ್ಟು ಕ್ಲಿಯರ್ ಆಗೋಕ್ಕೆ ಕಾರಣ ಏನು ಅಂತ. ಅಫ್ಕೋರ್ಸ್ ನಾನು ಸ್ಕಿನ್ ಕೇರ್ ರೊಟೀನ್ ಕೂಡ ಹೌದು, ಹಾಗೆಯೇ ನಾನು ಫುಡ್ ಏನು ತೊಗೋತೀನಿ ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಆಲ್ಸೋ ಥರ್ಡ್ ಒನ್ ಬಂದುಬಿಟ್ಟು ಡಾಕ್ಟರ್ ನನಗೆ ಬರೆದು ಕೊಟ್ಟಿರೋಂಥ ಕ್ರೀಮ್. ಸೊ ಇವತ್ತು ಹೊರಗಡೆ ತುಂಬಾ ನಾಯ್ಸ್ ಇದೆ, ಹಾಗಾಗಿ ನಾನು ಡೋರ್ ಕ್ಲೋಸ್ ಮಾಡಿಕೊಂಡು ವೀಡಿಯೋ ಮಾಡ್ತಾ ಇದ್ದೀನಿ. ಸೊ ನನ್ನ ಸ್ಕಿನ್ ಇಷ್ಟು ಕ್ಲಿಯರ್ ಆಗಿದೆ, ಆಲ್ಮೋಸ್ಟ್ 95% ಕ್ಲಿಯರ್ ಆಗಿದೆ ಅಂತಲೇ ಹೇಳ್ಬೋದು. ಸೊ ಈ ಥರ ಕ್ಲಿಯರ್ ಆಗೋಕ್ಕೆ ಎಲ್ಲ ರೀಸನ್ಸು ನಾನು ಪ್ರತಿಯೊಂದು ವೀಡಿಯೋದಲ್ಲಿ ಸ್ವಲ್ಪ ಸ್ವಲ್ಪ ಹೇಳಿದ್ದೆ. ಆ್ಯಂಡ್ ಇನ್ನೊಂದು ವೀಡಿಯೋ ಲೆಂದಿಯಾಗಿ ಮಾಡಿಬಿಟ್ಟು ನನ್ನ ಸ್ಕಿನ್ ಹೇಗೆ ಕ್ಲಿಯರ್ ಆಯಿತು ಅಂತ ಕೂಡ ಲೆಂದಿ ವೀಡಿಯೋದಲ್ಲಿ ಪೋಸ್ಟ್ ಮಾಡಿದ್ದೆ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂತಂದರೆ ಪ್ಲೀಸ್ ಚೆಕ್ಔಟ್ ಮಾಡಿ ನನ್ನ ಚಾನಲಲ್ಲಿ, ನಿಮಗೆ ವಿಡಿಯೋ ಸಿಗುತ್ತೆ. ಇಲ್ಲಾಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ಲಿಂಕ್ ಮೆನ್ಷನ್ ಮಾಡ್ತೀನಿ, ಅದನ್ನು ಕೂಡ ನೀವು ಚೆಕ್ಔಟ್ ಮಾಡ್ಬೋದು. ನನ್ನ ಲೈಫಲ್ಲಿ ಮೇನಾಗಿ ನನ್ನ ಸ್ಕಿನ್ ಕ್ಲಿಯರ್ ಆಗೋಕ್ಕೆ ಮೇನ್ ರೋಲ್ ಪ್ಲೇ ಮಾಡಿದ್ದು ಅಂತಂದರೆ ಈ ಟ್ರೆಟಿನಿನ್ ಕ್ರೀಮ್. ಸೊ ಈ ಟ್ರೆಟಿನಿನ್ ಕ್ರೀಮ್ ಬಗ್ಗೆ ನಾನು ತುಂಬ ಸರಿ ಹೇಳಿದ್ದೆ ನನ್ನ ವೀಡಿಯೋಸಲ್ಲಿ. ಪ್ರತಿ ಸರಿನೂ ನಾನು ಈ ಟ್ರೆಟಿನಿನ್ ಕ್ರೀಮ್ ಬಗ್ಗೆ ಹೇಳಿದ್ದೀನಿ. ಸೊ ಈ ಕ್ರೀಮ್ ಬಂದುಬಿಟ್ಟು ನನಗೆ ಡಾಕ್ಟರ್ ರೆಫರ್ ಮಾಡಿದ್ರು. ಇದು ಆಲ್ಮೋಸ್ಟ್ ಇದು ಥರ್ಡ್ ಪ್ಯಾಕ್ ಅನಿಸುತ್ತೆ. ಇದೂ ಸ್ವಲ್ಪ ಫಿನಿಶ್ ಆಗಿದೆ. ಇದು ನಮ್ಮ ಸ್ಕಿನ್ನಲ್ಲಿರುವಂಥ ಪಿಂಪಲ್ಸ್, ಅಂದರೆ ಪಸ್ಸು ಬರುವಂಥ ಪಿಂಪಲ್ಸ್ ಏನಿರುತ್ತಲ್ಲ, ಆ ಪಿಂಪಲ್ಸ್ನೆಲ್ಲನೂ ಕೂಡ ಕ್ಲಿಯರ್ ಮಾಡಿ ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿರುವಂಥ ಮಾರ್ಕ್ಸ್ಗಳೇನಿರುತ್ತಲ್ಲ ಇವು ಕೂಡ ಲೈಟನ್ ಮಾಡುತ್ತೆ. ಒಂದೇ ಸರಿಗೆ ಲೈಟನ್ ಮಾಡಲ್ಲ, ನಾನು ನಿಮ್ಗೆ ಹೇಳ್ತಿದ್ದೀನಲ್ಲ ಇದು ಥರ್ಡ್ ಪ್ಯಾಕ್ ಅಂತ. ಸೊ ನಾನು 3 ಪ್ಯಾಕ್ಸ್ ಯೂಸ್ ಮಾಡ್ತೀನಿ, ಬಟ್ ಸ್ಟಿಲ್ ನನಗೆ ಮಾರ್ಕ್ಸ್ ಅನ್ನೋದು ಬರ್ತವೆ ಹೋಗ್ತವೆ. ಅದು ಒಂದು ಅಭ್ಯಾಸ ಅಂತಾರೆ, ಪಿಂಪಲ್ಸ್ನ ಹಿಂಗೆ ಕ್ಯೂಚೋದು. ಸೊ ಅದು ಬಿಡೋಕ್ಕಾಗಲ್ಲ. ಸೊ ಹಾಗಾಗಿ ಈ ಥರ ಮಾರ್ಕ್ಸ್ ಎಲ್ಲ ಬಂದುಬಿಡುತ್ತೆ. ಬಟ್ ಸ್ಟಿಲ್ ಇದೆಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಮಾಡುತ್ತೆ ಅಂತಂದರೆ ಈ ಮಾರ್ಕ್ಸ್ ಎಲ್ಲನೂ ಕೂಡ ರೆಗ್ಯುಲರಾಗಿ ಅಪ್ಲೈ ಮಾಡ್ತಾಯಿದ್ರೆ ಲೈಟನ್ ಮಾಡುತ್ತೆ. ಆ್ಯಂಡ್ ಮೇನ್ ಥಿಂಗ್ ಥರ್ಡ್ ಒನ್ ಬಂದುಬಿಟ್ಟು ನಮ್ಮ ಸ್ಕಿನ್ನಲ್ಲಿರೋಂಥ ಪೋರ್ಸ್ನ ಕೂಡ ಮಿನಿಮೈಸ್ ಮಾಡುತ್ತೆ. ಸೊ ತುಂಬ ಲಾರ್ಜರ್ ಪೋರ್ಸ್ ಇದ್ದರೆ ಮಾತ್ರ ಖಂಡಿತ ಮಿನಿಮೈಸ್ ಮಾಡುತ್ತೆ. ಅದಕ್ಕೂ ಕೂಡ ದಿ ಬೆಸ್ಟ್ ಕ್ರೀಮ್ ಅಂತಲೇ ಹೇಳ್ಬೋದು. ಸೊ ನಾನು ಹೇಳಿರೋ ಹಾಗೆ ಫಸ್ಟ್ ಒನ್ ಬಂದುಬಿಟ್ಟು ಪಸ್ಸಿರೋಂಥ ಪಿಂಪಲ್ಸ್ ಏನಿದ್ರೂ ಸಮೇತ ಅದನ್ನು ಕ್ಯೂರ್ ಮಾಡುತ್ತೆ. ಆ್ಯಂಡ್ ಸೆಕೆಂಡ್ ಒಂದು ಈ ಥರ ಮಾರ್ಕ್ಸ್ ಇದ್ರೇನೋ ಕ್ಯೂರ್ ಮಾಡುತ್ತೆ. ಆ್ಯಂಡ್ ಥರ್ಡ್ ಒನ್ ಬಂದುಬಿಟ್ಟು ಈ ಪೋರ್ಸನ್ನು ಕೂಡ ಮಿನಿಮೈಸ್ ಮಾಡುತ್ತೆ. ಇದು ಸ್ಕಿನ್ನನ್ನು ವೈಟ್ ಮಾಡಲ್ಲ, ಸೊ ಸ್ಕಿನ್ ವೈಟ್ ಆಗಿಬಿಡುತ್ತೆ ಅನ್ನೋದು ಏನಿಲ್ಲ, ಬಟ್ ನಮ್ಮ ಸ್ಕಿನ್ ಮೇಲಿರುವಂತಹ ಈ ಪಿಂಪಲ್ಸ್ ಎಲ್ಲನೂ ಕೂಡ ರಿಮೂವ್ ಮಾಡುತ್ತೆ ಅಷ್ಟೇ. ಬಟ್ ಇದು ತುಂಬ ಎಫೆಕ್ಟಿವ್ ಆಗಿ ಯೂಸ್ ಆಗುತ್ತೆ. ಇದನ್ನು ರೆಗ್ಯುಲರಾಗಿ ಯೂಸ್ ಮಾಡಿದ್ರೆ ನಮ್ಮ ಪೋಸ್ ಏನಿದೆಯಲ್ಲ ಅದು ಚೆನ್ನಾಗಿ ಮಿನಿಮೈಸ್ ಆಗುತ್ತೆ. ಸೊ ಇದಾಗಿತ್ತು ಅದು ಮ್ಯಾಜಿಕಲ್ ಕ್ರೀಮ್. ಈ ಕ್ರೀಮ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಮತ್ತೊಂದು ಸರಿ ಗೊತ್ತಾಯಿತು ಅಲ್ವಾ? ಸೊ ತುಂಬ ವೀಡಿಯೋಸಲ್ಲಿ ಹೇಳಿದೆ, ಬಟ್ ಈ ವಿಡಿಯೋದಲ್ಲೂ ಕೂಡ ಮತ್ತೆ ಗೊತ್ತಾಯಿತು ಅಲ್ವಾ? ಸೊ ಈಗ ಈ ಕ್ರೀಮನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದೇ ತುಂಬ ಜನಕ್ಕೆ ಕನ್ಫ್ಯೂಷನು. ಸುಮ್ಮನೆ ಕ್ರೀಮ್ ಯೂಸ್ ಮಾಡಿ ಅಂತ ಹೇಳಿಬಿಡ್ತೀವಿ ಅಷ್ಟೇ. ಬಟ್ ಹೊಸದಾಗಿ ಈ ಕ್ರೀಮನ್ನು ಯೂಸ್ ಮಾಡಬೇಕು ಅಂದ್ಕೊಂಡವರು ಹೇಗೆ ಯೂಸ್ ಮಾಡಬೇಕು ಅನ್ನೋದೇ ಸ್ವಲ್ಪ ಪ್ರಾಬ್ಲಮ್ ಆಗಿಬಿಡುತ್ತೆ. ಒಂದು ಡಾಕ್ಟರ್ ಸಜೆಷನ್ಸ್ ತೊಗೊಂಡು ನೀವು ಈ ಕ್ರೀಮನ್ನು ಬೈ ಮಾಡಿ, ಸೊ ಅವ್ರು ಹೇಳಿರೋ ಪ್ರಕಾರ ನೀವು ಇದನ್ನು ಯೂಸ್ ಮಾಡ್ಬೋದು. ಆ್ಯಂಡ್ ಸೆಕೆಂಡ್ ಒಂದು ಈಗ ನಾರ್ಮಲಾಗಿ ವೀಡಿಯೋಸ್ ನೋಡಿ ನೀವು ಏನಾದರೂ ಪರ್ಚೇಸ್ ಮಾಡ್ತಾಯಿದ್ರೆ ಈ ಕ್ರೀಮನ್ನು ಹೇಗೆ ಯೂಸ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಈಗ ನಾನು ಫೇಸಲ್ಲಿ ಏನು ಅಪ್ಲೈ ಮಾಡಿಲ್ಲ, ಜಸ್ಟ್ ಲಿಪ್ ಬಾಮ್ ಇದೆ ಅಷ್ಟೇ. ಫೇಸ್ ವಾಶ್ ಮಾಡ್ಕೊಂಡಾದಮೇಲೆ ನೈಟ್ ಮಾತ್ರ ಈ ಕ್ರೀಮನ್ನು ಯೂಸ್ ಮಾಡಬೇಕು, ಓನ್ಲಿ ಅಟ್ ನೈಟ್ ಟೈಮ್. ಬೆಳಗ್ಗೆ ಯಾಕೆ ಯೂಸ್ ಮಾಡಬಾರ್ದು, ಮಧ್ಯಾಹ್ನ ಯಾಕೆ ಯೂಸ್ ಮಾಡಬಾರ್ದು ಅಂತಂದರೆ ಬೆಳಗ್ಗೆ ಮಧ್ಯಾಹ್ನ ನಮಗೆ ಬಿಸಿಲಿರುತ್ತೆ ಆ್ಯಂಡ್ ನಾವು ಓಡಾಡ್ತಿರ್ತೀವಿ, ಹಾಗಾಗಿ ನಿಮ್ಮ ಫೇಸ್ ವಾಶ್ ಮಾಡಿಕೊಂಡು ಚೆನ್ನಾಗಿ ಕ್ಲೀನಾಗಿ ಇಟ್ಕೊಳ್ಳಿ. ಸಾಫ್ಟ್ FC ಮಾಯ್ಶ್ಚರೈಸರ್ ಕ್ರೀಮ್. ಸೊ ಇದನ್ನು ನೈಟ್ ಅಪ್ಲೈ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಎಲ್ಲ ನಾನು ಮನೇಲಿ ಪ್ರಿಪೇರ್ ಮಾಡಿರ್ತೀನಲ್ವ ಆ ಕ್ರೀಮನ್ನು ಯೂಸ್ ಮಾಡ್ತಾಯಿದ್ದೀನಿ. ಈ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಇದನ್ನು ಜಸ್ಟ್ ಸ್ವಲ್ಪ ಹಚ್ಕೊಳ್ಳಿ. ಇದನ್ನು ಅಪ್ಲೈ ಮಾಡಿದಾದಮೇಲೆ ಈಗ ಟ್ರೆಟಿನಿನ್ ಕ್ರೀಮ್ ಏನಿದೆಯಲ್ಲ ಇದನ್ನು ತಗೊಳ್ಳಿ. ಸೊ 3 ಟೈಪ್ಸ್ ಇದನ್ನು ಯೂಸ್ ಮಾಡಬೇಕಾಗತ್ತೆ. ಒಂದು ಪಸ್ಸಿರೋ ಪಿಂಪಲ್ಸ್ ಇದ್ದರೆ ಮಾತ್ರ ಇಷ್ಟು ಕ್ರೀಮ್ ತೊಗೊಳ್ಳಿ. ನಿಮ್ಗೆ ಎಲ್ಲೆಲ್ಲಿ ಈ ಪಿಂಪಲ್, ಫಾರ್ ಎಕ್ಸಾಂಪಲ್ ಇಲ್ಲಿ ಪಿಂಪಲ್ ಇದೆ ಅಂದ್ಕೊಳ್ಳಿ, ಅದ್ರ ಮೇಲೆ ಅಪ್ಲೈ ಮಾಡಿ ಇಷ್ಟು ಅಪ್ಲೈ ಮಾಡಿಬಿಟ್ಟು ನೀವು ಮಲ್ಕೋಬೋದು. ಸೊ ಮಾರ್ಕ್ಸ್ ಇರೋರು ಸೊ ಇದ್ರ ಮೇಲೆಲ್ಲ ಅಪ್ಲೈ ಮಾಡಿಬಿಟ್ಟು ಸೊ ನೀವು ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಯಾಕೆ ಬ್ಲೆಂಡ್ ಮಾಡ್ಕೋಬೇಕು? ಪಿಂಪಲ್ ಆದವರು ಡಾಟ್ ಇಟ್ಕೊಂಡ್ರಲ್ವ, ಆ ಥರ ಡಾಟ್ ಇಟ್ಕೊಂಡ್ರೆ ಸಾಕು ಅಂತ ಅನ್ಕೋಬೋದು. ಪಿಂಪಲ್ ಇದ್ದವ್ರಿಗೆ ಪಸ್ ಬಂದಿರುತ್ತೆ, ಸೊ ಆ ಪಸ್ಸನ್ನು ಒಂದೇ ನೈಟಲ್ಲಿ ರಿಮೂವ್ ಮಾಡುತ್ತೆ. ಸೊ ಹಾಗಾಗಿ ಸ್ವಲ್ಪ
ಜಾಸ್ತಿ ಕ್ವಾಂಟಿಟಿಯಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ. ಮಾರ್ಕ್ಸ್ ಇದ್ದವರು ಈ ಥರ ಮಾಡ್ಕೊಂಡಾಗ ಚೆನ್ನಾಗಿ ಬ್ಲೆಂಡ್ ಆಗುತ್ತಲ್ವಾ, ಸೊ ಆಗ ನಮಗೆ ಮಾರ್ಕ್ಸ್ ಲೈಟನ್ ಆಗೋಕ್ಕೆ ಯೂಸ್ ಆಗುತ್ತೆ. ಸೊ ಇದನ್ನು ಪೋರ್ಸ್ ಇದ್ದವರು ಹೇಗಿದೆನ ಯೂಸ್ ಮಾಡಬೇಕಮ್ಮ. ಈಗ ನನಗೆ ಸ್ವಲ್ಪನೇ ಪೋರ್ಸ್ ಇದೆ, ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಇದ್ದವರು ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ಳಿ. ಓಕೆ, ಇದನ್ನು ನೀಟಾಗಿ ಬ್ಲೆಂಡ್ ಮಾಡ್ಕೊಳ್ಳಿ. ಓಕೆ, ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ. ಇಷ್ಟೇ. ಫಸ್ಟ್ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿಕೊಂಡು ಈ ಥರ ಕ್ರೀಮನ್ನು ಟ್ಯಾಪ್ ಮಾಡಿಕೊಂಡು ಒಳಗಡೆ ಅಬ್ಸರ್ವ್ ಮಾಡೋವರೆಗೂ ಚೆನ್ನಾಗಿ ಟ್ಯಾಪ್ ಮಾಡಿಕೊಂಡು ಮಲ್ಕೊಂಡ್ರೆ ಪೋರ್ಸ್ ಮಿನಿಮೈಸ್ ಆಗೋಕ್ಕೆ ಈ ಥರ ಮೆಥಡ್ ತುಂಬಾ ಯೂಸ್ ಆಗುತ್ತೆ. ಸೊ ಬೇಗ ಪೋರ್ಸ್ ಮಿನಿಮೈಸ್ ಆಗೋಕ್ಕೆ ಈ ಥರ ಮೆಥಡ್ ತುಂಬ ಯೂಸ್ ಆಗುತ್ತೆ. ಆ್ಯಂಡ್ ಇದೇ ಪೋರ್ಸ್ ಮಿನಿಮೈಸ್ ಆಗೋಕ್ಕೆ ಇನ್ನೊಂದು ಮೆಥಡ್ ಕೂಡ ಹೇಳ್ಕೊಡ್ತೀನಿ. ಇದೇ ಕ್ರೀಮನ್ನು ಮತ್ತೆ ತೊಗೋತೀನಿ, ಮಾಯ್ಶ್ಚರೈಸರ್ ಕ್ರೀಮ್. ಸೊ ಅದನ್ನು ಅದ್ರ ಮೇಲೆ ಮತ್ತೊಂದು ಸರಿ ಅಪ್ಲೈ ಮಾಡಿ. ಇಷ್ಟೇ. ಇದು ಬಂದ್ಬಿಟ್ಟು ಸ್ಯಾಂಡ್ವಿಚ್ ಮೆಥಡ್ ಅಂತ. ಸ್ಯಾಂಡ್ವಿಚ್ ಮೆಥಡ್ ಮಾಡೋದ್ರಿಂದ ನಮಗೆ ಪೋರ್ಸ್ ಮಿನಿಮೈಸ್ ಆಗೋಕ್ಕೆ ಯೂಸ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಮಗೆ ಟ್ರೆಟನಿನ್ ಕ್ರೀಮ್ ಅನ್ನೋದು ಸ್ಕಿನ್ನನ್ನು ತುಂಬ ಡ್ರೈ ಔಟ್ ಮಾಡಿಬಿಡುತ್ತೆ. ಬಟ್ ಈ ಥರ ಸ್ಯಾಂಡ್ವಿಚ್ ಮೆಥಡ್ ಯೂಸ್ ಮಾಡಿದಾಗ ನಮ್ಮ ಸ್ಕಿನ್ ಹೈಡ್ರೇಟ್ ಆಗಿ ಕೂಡ ಇರುತ್ತೆ. ಅಟ್ ದ ಸೇಮ್ ಟೈಮ್ ಪೋರ್ಸ್ ಕೂಡ ಮಿನಿಮೈಸ್ ಆಗೋಕ್ಕೆ ತುಂಬ ಯೂಸ್ ಆಗುತ್ತೆ. ಇಲ್ಲಿ 3 ಥರದ ಸ್ಕಿನ್ ಟೈಪ್ಗೆ ನಾನು 3 ಥರದ ಅಪ್ಲೈ ಪ್ರಾಸೆಸನ್ನು ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಅದಕ್ಕೆ ತಕ್ಕಂಗೆ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ 1 ವೀಕ್ ಇದನ್ನು ಟ್ರೈ ಮಾಡಿ. 1 ವೀಕಲ್ಲೇ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಪಿಂಪಲ್ಸ್ ಕಡಿಮೆ ಆಗೋದನ್ನು ನೀವು ಅಬ್ಸರ್ವ್ ಮಾಡ್ತೀರಾ. ಆ್ಯಂಡ್ ಮಾರ್ಕ್ಸ್ ಲೈಟನ್ ಆಗೋದು ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ. ಹಾಗೆಯೇ ಪೋರ್ಸ್ ಮಿನಿಮೈಸ್ ಆಗೋದು ಕೂಡ ನೀವು ಅಬ್ಸರ್ವ್ ಮಾಡ್ತೀರಾ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಯಾರಿಗಾದರೂ ಪಿಂಪಲ್ಸ್ ಪ್ರಾಬ್ಲಮ್ ಇದ್ದು, ನಂತರ ಪೋರ್ಸ್ ಪ್ರಾಬ್ಲಮ್ ಇದ್ದು ಆ್ಯಂಡ್ ಮಾರ್ಕ್ಸ್ ಕೂಡ ಇದ್ದು ಸಫರ್ ಆಗ್ತಾಯಿದ್ರೆ ಅಂಥವ್ರಿಗೆ ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ಅವ್ರಿಗೂ ಕೂಡ ಈ ವಿಡಿಯೋ ತುಂಬಾ ಯೂಸ್ ಆಗುತ್ತೆ. ಸೊ ಇಷ್ಟನ್ನು ಹೇಳ್ತಾ ನಾನು ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನಾನು ಮತ್ತೆ ಒಳ್ಳೆ ವಿಡಿಯೋ ಜೊತೆ ಆ್ಯಂಡ್ ಯೂಸ್ಫುಲ್ ವಿಡಿಯೋ ಜೊತೆ ನಿಮ್ಮ ಮುಂದೆ ಇರ್ತೀನಿ.